ಹಾಯ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಅದು ಇಂಪಾರ್ಟೆಂಟ್ ಅಲ್ವಾ? ಹೇಗ್ ಓದ್ತಾ ಇದ್ದೀರಾ? ಹೇಗ್ ಪ್ರಿಪೇರ್ ಆಗ್ತಿದ್ದೀರಾ? ಟೆಸ್ಟ್ ಸೀರೀಸ್ ಎಲ್ಲ ಯೂಸ್ ಮಾಡ್ಕೊಂತಿದ್ದೀರಾ ಅನ್ಕೊಂತೀನಿ. ಸುಮ್ಮನೆ ತಗೊಂಡ್ಬಿಟ್ಟು ಹಂಗೆ ಇಟ್ಕೊಂಬಿಡಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಜಸ್ಟ್ ಪ್ರಾಕ್ಟೀಸ್ ಮಾಡಿ 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 ಪೇಪರ್ಗಳು ಮೂಲೆಯಲ್ಲಿ ಬಿದ್ದಿರಬೇಕು. ನೀವು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಇಸ್ ದ ಕೀ, ಅಲ್ಟಿಮೇಟ್ ಕೀ. ಹೊಸ ನೋಟಿಫಿಕೇಶನ್ಗಳು ಬರೋ ಚಾನ್ಸಸ್ ಇದೆ. ಡೋಂಟ್ ವರಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಪ್ರಾಕ್ಟೀಸ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾ ಏನು ಹೇಳಕ್ ಬಂದೆ ಅಂದ್ರೆ, ಇವಾಗ ಸಡನ್ ಆಗಿ ಒಂದು ನ್ಯೂಸ್ ಓಡ್ತಾ ಇದೆ. ಏನು ಅಂದ್ರೆ, ಒಂದು ಎಕ್ಸಾಮ್ ಎಲ್ಲಾ ಗ್ರೂಪ್ ಸಿ, ಗ್ರೂಪ್ ಬಿ ಎಲ್ಲಾ ಪೊಸಿಷನ್ಸ್ಗಳಿಗೂ, ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಂದ ನಡೆಸ್ತಿರೋ ಜಾಬ್ಗಳಿಗೂ, ಎಕ್ಸಾಮ್ಸ್ಗಳಿಗೂ ಇವಾಗ ಒಂದೇ ನೋಟಿಫಿಕೇಶನ್, ಒಂದೇ ಏನಂತಾರೆ, ಒಂದೇ ಎಕ್ಸಾಮ್ ರಿಲೀಸ್ ಮಾಡೋಣ ಅಥವಾ ಒಂದೇ ಎಕ್ಸಾಮ್ ನಡೆಸೋಣ ಅನ್ನೋದೊಂದು ಒಂದು ನ್ಯೂಸ್ ಓಡ್ತಿದೆ. ಕರೆಕ್ಟ್ ಅಲ್ವಾ? ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ. ಸೊ ಹೆಲ್ಪ್ಫುಲ್ ಆಗುತ್ತೆ, ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ, ನೀವು ತಿಳ್ಕೊಂಡಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಇವತ್ತಿನ ವಿಡಿಯೋದಲ್ಲಿ ಇಟ್ಸ್ ನಥಿಂಗ್ ಬಟ್ ಒನ್ ಎಕ್ಸಾಮ್ ಫಾರ್ ಆಲ್ ಗ್ರೂಪ್ ಸಿ ಆರ್ ಫ್ಯೂ ಗ್ರೂಪ್ ಬಿ ಪೋಸ್ಟ್ಗಳಿಗೆ ಹೇಗೆ ನಡೆಸುತ್ತೆ, ಏನಿದು ಎಲ್ಲಾನು ಕಂಪ್ಲೀಟ್ A to Z ಹೇಳ್ತೀನಿ. ಏನು, ಯಾಕೆ ಬಂದಿದೆ, ಇದರಿಂದ ಏನು ಬೆನಿಫಿಟ್ ಆಗುತ್ತೆ, ಏನೇನು ನೆಗೆಟಿವ್ ಕಾನ್ಸಿಕ್ವೆನ್ಸ್ಗಳಿದಾವೆ ಎಲ್ಲಾನು, ಅಥವಾ ಇವಾಗಲೇ ಅಪ್ಲೈ ಆಗುತ್ತಾ ಇಲ್ಲ ಮುಂದೆ ಅಪ್ಲೈ ಆಗುತ್ತಾ ಎಲ್ಲಾನು ನೋಡೋಣ. ಸೊ ವಿಡಿಯೋಗೆ ಹೋಗೋಣ. ಫಸ್ಟ್ ಬಂದ್ಬಿಟ್ಟು, ವಾಟ್ ಈಸ್ ದಿಸ್ ರೂಲ್? ಕರೆಕ್ಟ್ ಅಲ್ವಾ? ಏನಿದು, ಏನು ನ್ಯೂಸಲ್ಲಿ ಇರೋದು? ಕರೆಕ್ಟ್, ಇಟ್ಸ್ ಸಿಂಪಲ್. ಇಟ್ಸ್ ನಥಿಂಗ್ ಬಟ್ ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಫಾರ್ ದಟ್ ಮೀನ್ಸ್ ಒನ್ ಎಕ್ಸಾಮ್ ಫಾರ್ ಆಲ್ ಗ್ರೂಪ್ ಸಿ ಆ್ಯಂಡ್ ಫ್ಯೂ ಗ್ರೂಪ್ ಬಿ ಪೋಸ್ಟ್ಗಳು. ಅಂದರೆ ಏನು ಅಂದರೆ, ಒಂದು ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ನಡೆಸ್ತಾರೆ, ಸಿಂಗಲ್ ಒಂದು ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಫಾರ್ ಆಲ್ಮೋಸ್ಟ್ ಎಲ್ಲ ಗ್ರೂಪ್ ಸಿಗಳಿಗೂ ಗ್ರೂಪ್ ಬಿಗಳಿಗೂ. ನಾನು ಒಂದು ಸ್ವಲ್ಪ ದಿನದಿಂದ ಒಂದು ವಿಡಿಯೋ ಮಾಡಾಕಿದ್ದೆ. ಏನು ಅಂದರೆ, ಗ್ರೂಪ್ ಸಿ ಎಕ್ಸಾಮ್ಸ್ಗಳದ್ದು ಸಿಲೆಬಸ್ ಸೇಮ್ ಇದೆ ಅಂತ. ನಿಮಗೆ ಅದನ್ನ ನೋಡಿದ್ದಿದ್ರೆ ನಿಮಗೆ ಅದು ಅರ್ಥ ಆಗಿರೋದು. ಇದು ನಿಮಗೆ ಅರ್ಥ ಆಗಿರೋದು. ನೋಡಿಲ್ಲ ಅಂದರೆ ಹೋಗಿ ನೋಡಿ, ವಿಡಿಯೋಸ್ ಲಿಂಕ್ ಹಾಕಿರ್ತೀನಿ, ಸಿಗುತ್ತೆ. ಸೊ ಏನು ಹೇಳಿದೆ, ಒನ್ ಕಾಮನ್ ಎಕ್ಸಾಮ್ ಫಾರ್ ಆಲ್ ದಿ ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಬಿ, ಆಲ್ ನಾಟ್ ಆಲ್, ಫ್ಯೂ ಗ್ರೂಪ್ ಬಿ ಪೋಸ್ಟ್ಗಳಿಗೆ ಒಂದು ಎಕ್ಸಾಮ್ ನಡೆಸೋಣ, ಒಂದು ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ನಡೆಸೋಣ ಅಂತ ಕರ್ನಾಟಕ ಗೌರ್ಮೆಂಟ್ ಡಿಸೈಡ್ ಮಾಡಿದೆ. ಡಿಸ್ಕಷನ್ ನಡೀತಿದೆ. ಇನ್ನೂ ರೂಲ್ ಎಲ್ಲ ಬಂದಿಲ್ಲ. ಇನ್ನೂ ಜಸ್ಟ್ ಡಿಸ್ಕಷನ್, ಮಾತುಕತೆಯಲ್ಲಿದೆ ಅಷ್ಟೇ. ಬೇರೆ ಏನು ಎಕ್ಸ್ಟ್ರಾ ಡೆವಲಪ್ಮೆಂಟ್ಸ್ಗಳು ಏನು ನಡೆದಿಲ್ಲ. ಸೊ ಫಸ್ಟ್ ಯಾಕೆ ಇದು ನಡೆಸ್ಬೇಕು? ಕರೆಕ್ಟ್ ಅಲ್ವಾ? ಸೊ ಯಾಕೆ ಅನ್ನೋದಕ್ಕಿಂತ ಒಂದು ಗೌರ್ಮೆಂಟಿಗೆ ಒಂದು ಪಾಯಿಂಟ್ ಬೇಕಿದೆ. ಏನು ಅಂದರೆ, ಒಂದು ಸಿಂಗಲ್ ಎಕ್ಸಾಮ್ ನಡೆಸೋಣ, ಇನ್ನೊಂದು ಒಂದು ಮೆರಿಟ್ ಲಿಸ್ಟ್ನ ತೆಗಿಯೋಣ. ಓಕೆನಾ? ಒಂದು ಸಿಂಗಲ್ ಎಕ್ಸಾಮ್ ಮೇಲೆ ಒಂದು ಮೆರಿಟ್ ಲಿಸ್ಟ್ನ ತೆಗಿಯೋಣ. ಸೊ ಇದ್ರ ಬೇಸಿಸ್ ಮೇಲೆ ಏನು ಮಾಡೋಣ, ಪೋಸ್ಟ್ಗಳನ್ನ ಅಲಾಟ್ ಮಾಡೋಣ. ಓಕೆನಾ? ಸೊ ಫಸ್ಟು ಒಂದು ಸಿಂಗಲ್ ಎಕ್ಸಾಮ್. ಈಗ ಬೇರೆ 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 ಡಿಪಾರ್ಟ್ಮೆಂಟ್ಸ್ಗಳಿದಾವೆ, ಕರೆಕ್ಟ್ ಅಲ್ವಾ? ವೆರೈಟಿ ಆಫ್ ಡಿಪಾರ್ಟ್ಮೆಂಟ್ಸ್ಗಳಿದಾವೆ, ಕರೆಕ್ಟ್ ಅಲ್ವಾ? ಈಗ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿಗೂ ಈಗ ಒಂದು ಡಿಪಾರ್ಟ್ಮೆಂಟ್, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಫಸ್ಟ್ ಅವ್ರೇನು ಮಾಡ್ತಾರೆ, ಅವರಲ್ಲಿ ಏನಾದರೂ ಪೋಸ್ಟ್ ಇದ್ರೆ ಅವ್ರೇನು ಮಾಡ್ತಾರೆ, SDA FDA ಈ ಥರ ಪೋಸ್ಟ್ಗಳು ಗ್ರೂಪ್ ಸಿ ಯಾವುದಾದ್ರೂ ಇದ್ರೆ ಕಾಲ್ ಮಾಡ್ತಾರೆ. ಸೊ ಸಪ್ರೇಟಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ನಾವು ಹೋಗಿ ಬರಿಬೇಕಾಗತ್ತೆ. ಅಂದರೆ ಆ ಡಿಪಾರ್ಟ್ಮೆಂಟ್ಗೆ ಅಂತ ಸಪ್ರೇಟಾಗಿ ನಡೆಸ್ತಾರೆ. ಓಕೆ, ಇವಾಗ ನೆಕ್ಸ್ಟು ರೆವೆನ್ಯೂ ಡಿಪಾರ್ಟ್ಮೆಂಟ್. ಸ್ವಲ್ಪ ಪೋಸ್ಟ್ಗಳು ಜಾಸ್ತಿ ಇರುತ್ತೆ, FDA SDAಗಳನ್ನ ಕರೀತಾರೆ. ಇಲ್ಲಿ ಮತ್ತೆ ಎಕ್ಸಾಮ್ಗಳು ನಡೆಯುತ್ತೆ, ಮತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಪಾಯಿಂಟ್ಮೆಂಟ್ ಆಗ್ತೀವಿ, ಕರೆಕ್ಟ್ ಅಲ್ವಾ? ಸೊ ಈ ಥರ ಏನು ಮಾಡುತ್ತೆ, ಒಂದೊಂದು ಡಿಪಾರ್ಟ್ಮೆಂಟ್ಗಳಿಗೂ ಒಂದೊಂದು ಪೋಸ್ಟ್ಗಳಿಗೂ, ಕರೆಕ್ಟ್ ಅಲ್ವಾ, ಒಂದೊಂದು ಎಕ್ಸಾಮ್ಗಳನ್ನ ನಡೆಸ್ತಿದ್ರೆ ಯಾವಾಗ ನೋಟಿಫಿಕೇಶನ್ಸ್ಗಳು ಬರೋದು, ಯಾವಾಗ ಎಕ್ಸಾಮ್ ಬರೆಯೋದು, ಯಾವಾಗ ರಿಸಲ್ಟ್ ಬರೋದು, ಕರೆಕ್ಟ್ ಅಲ್ವಾ? ದೆನ್ ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್ ಏನಂದರೆ, ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೂ ನಾವು ಸಪ್ರೇಟಾಗಿ ಫೀಸ್ ಕಟ್ಟಬೇಕು, ಕರೆಕ್ಟ್ ಅಲ್ವಾ? ಈಗ ಒಂದು FDA ಕಟ್ತಿದ್ದೀವಿ, ಅದಕ್ಕೊಂದು 500 ರೂಪಾಯಿ, ಇಲ್ಲ ಒಂದು 700 ರೂಪಾಯಿ. ದೆನ್ ಈ ಕಡೆ ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಯಾವುದೋ SDA ಕರೆದ್ರು, ಅದಕ್ಕೆ ಅಪ್ಲೈ ಮಾಡ್ತಿದ್ದೀವಿ, ಅದಕ್ಕೊಂದು 500 ರೂಪಾಯಿ ಇಲ್ಲ 1000 ರೂಪಾಯಿ. ಅವರೆಷ್ಟು ಡಿಸೈಡ್ ಮಾಡಿದಾರೋ ಅಷ್ಟು. ಸೊ ಇವಾಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ, ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೂ ನಾವು ಸಪ್ರೇಟ್ ದುಡ್ಡುಗಳನ್ನ ಕಟ್ಟಬೇಕು, ಫೀಗಳನ್ನ ಕಟ್ಟಬೇಕು. ದೆನ್ ಅದಾದಮೇಲೆ ಸಪ್ರೇಟಾಗಿ ಎಲ್ಲ ಎಕ್ಸಾಮ್ಸ್ಗಳಿಗೂ ಪ್ರಿಪೇರ್ ಆಗಬೇಕು. ಬಟ್ ಸಿಲೆಬಸ್ ಏನಾಗುತ್ತೆ, ಓವರ್ಲ್ಯಾಪ್, ಎರಡೂ ಒಂದೇ ಇದೆ, ಕರೆಕ್ಟ್ ಅಲ್ವಾ? ಬಟ್ ನಮಗೆ ಪ್ರತಿಯೊಂದು ಸಲನೂ ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೇಕು, ಆ ಎಕ್ಸಾಮ್ ಸೆಂಟ್ರ್ ಬೇರೆ ಎಲ್ಲೋ ಇರುತ್ತೆ. ಸೊ ಯಾವುದೋ ಬೇರೆ ಕಡೆ ಹಾಕಿರ್ತಾರೆ. ಸೊ ನಾವು ಅಲ್ಲಿಗೆ ಹೋಗಿ ಆ ಎಕ್ಸಾಮ್ ಬರೆದು
ಮತ್ತೆ ಅಲ್ಲಿ ಸ್ಪೆಂಡ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಮತ್ತೆ ನಾವು ಇಲ್ಲೆಲ್ಲೋ ಕೆಲಸ ಮಾಡ್ತಿರ್ತೀವಿ, ಇಲ್ಲಿಂದ ಒಂದ್ 2 ದಿನ ರಜಾ ತಗೊಂಡ್ ಹೋಗ್ಬೇಕು. ಸೊ ಈ ತರ ಇದೊಂಥರ ಕಾಂಪ್ಲಿಕೇಟ್ ಅಲ್ವಾ? ಕರೆಕ್ಟ್ ಅಲ್ವಾ? ನಿಮ್ಗೆ ಅನ್ಸಿದೆ ಪ್ರತಿಯೊಂದು ಒಂದೊಂದು ಎಕ್ಸಾಮ್ಸ್ಗಳಿಗೂ ಇವಾಗ ಕಂಟಿನ್ಯೂಸ್ ಆಗಿ ನಾಳೆ ದಿವಸ ಎಲ್ಲ ಹೊಸ ನೋಟಿಫಿಕೇಶನ್ಗಳು ಬಂತಪ್ಪ, ಎಲ್ಲ ಸಪ್ರೇಟ್ ಡಿಪಾರ್ಟ್ಮೆಂಟ್ಗಳು. ನೀವು ಅವಾಗ ಏನ್ ಮಾಡ್ಬೇಕು? ಒಂದೊಂದು ಡಿಪಾರ್ಟ್ಮೆಂಟ್ಗಳದ್ದು ಎಕ್ಸಾಮ್ಸ್ಗಳಿಗೂ ಇವಾಗ ಈ ಡಿಪಾರ್ಟ್ಮೆಂಟ್ ಅವ್ರು SDFT ಕರೆದಿದ್ದಾರೆ ಅಂದಾಗ ಆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆಯೋದಕ್ಕೆ ಇಲ್ಲಿಂದ ಎಲ್ಲೋ ಮೈಸೂರ್ಗೆ ಹಾಕಿದ್ರು ನೀವು ಅಲ್ಲಿಗೆ ಹೋಗ್ಬೇಕು, ಇಲ್ಲ ಇಲ್ಲಿಂದ ಎಲ್ಲೋ ಚಿಕ್ಕಬಳ್ಳಾಪುರ ಹಾಕಿದ್ರು ಅಲ್ಲಿಗೆ ಹೋಗ್ಬೇಕು. ಒಂದೊಂದ್ಸಲನೂ ನೀವು ಬಸ್ ಚಾರ್ಜ್ಗೆ ಅಲ್ಲಿಗೋಗಿ ಸ್ಟೇ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡಬೇಕು. ದೆನ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಫೀ ಹಾಕಬೇಕು, ಕರೆಕ್ಟ್ ಅಲ್ವಾ? ದೆನ್ ಅದಕ್ಕೆ ಟೈಮು, ಪ್ರತಿಯೊಂದು ಅಪ್ಲಿಕೇಶನ್ ಹಾಕೋದಕ್ಕೂ ಮತ್ತೆ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲ ವೇಸ್ಟ್. ಆ್ಯಕ್ಚುಲಿ ತುಂಬ ಕಾಂಪ್ಲಿಕೇಟ್ ಇದೆ, ಕರೆಕ್ಟ್ ಅಲ್ವಾ? ಇದ್ರ ಜೊತೆಗೆ ಗೌರ್ಮೆಂಟಿಗೆ ಕೂಡ ಕಾಂಪ್ಲಿಕೇಶನ್, ಯಾಕೆಂದರೆ ಒಂದೊಂದು ಎಕ್ಸಾಮ್ಗಳಿಗೂ ಪೇಪರ್ಸ್ಗಳನ್ನ ಸಪ್ರೇಟಾಗಿ ರೆಡಿ ಮಾಡಬೇಕು, ಒಂದೊಂದಕ್ಕೂ ಎಕ್ಸಾಮ್ ಸೆಂಟರ್ಗಳನ್ನ ನಡೆಸಬೇಕು, ಒಂದೊಂದಕ್ಕೂ ಎಲ್ಲದಕ್ಕೂ ಟೈಮ್ಗಳು ಅಥವಾ ಒಂದೊಂದು ಎಕ್ಸಾಮ್ ಸೆಂಟರ್ಗಳನ್ನ ಅಲಾಟ್ ಮಾಡೋದು ಎಲ್ಲ ಟೈಮ್, ಮನಿಯಿಂದ ಹಿಡಿದು ಎಫರ್ಟಿಂದ ಅಂದರೂ ಎಲ್ಲನೂ ಜಾಸ್ತಿ ಹಿಡಿತಿದೆ. ಸೊ ಇದನ್ನೆಲ್ಲ ಕಮ್ಮಿ ಮಾಡೋದು ಹೇಗೆ? ಒಂದು ಎಕ್ಸಾಮ್ ನಡೆಸ್ಬಿಟ್ರೆ ಒಂದು ಎಕ್ಸಾಮಿಂದ ಎಲ್ಲ ಸ್ಟೂಡೆಂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ, ಅವರಿಗೆ ಬೇಕಾಗಿರೋ ಅಂಥ ಪೋಸ್ಟ್ಗಳಿಗೆ ಅವ್ರು ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಓಕೆ, ನನಗೆ SDA ಬೇಡ, ನಾನು FDA ಬೇಕು ಅಂತ ಹಾಕೊಂಡಿರ್ತೀನಿ. ಕೆಲವು ಇನ್ಯಾರಿಗೋ SDA ಬೇಕು, ಇನ್ಯಾರಿಗೋ VAO ಬೇಕು. ಸೊ ಡಿಪೆಂಡ್ಸ್, ಅವ್ರವ್ರಿಗೆ ಯಾವ್ದಾವ್ದು ಬೇಕೋ ಆ ಪೋಸ್ಟ್ಗಳಿಗೆ ಅವ್ರು ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಅನ್ಕೋಣ. ಸೊ ಇದಾದ್ಮೇಲೆ ಎಕ್ಸಾಮ್ ಆಯಿತು, ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಒಂದು ಮೆರಿಟ್ ಲಿಸ್ಟ್ ತೆಗಿತಾರೆ. ಫಾರ್ ಎಕ್ಸಾಂಪಲ್ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಸೇರಿ, ಇದನ್ನ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ, ಎಲ್ಲ ಡಿಪಾರ್ಟ್ಮೆಂಟ್ ಆಲ್ ಕರ್ನಾಟಕ ಸೇರಿ ಒಂದು 10,000 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಸೊ 10,000 ಪೋಸ್ಟ್ಗೆ ಎಲ್ಲ ಗ್ರೂಪ್ ಸಿ ಅನ್ಕೋಣ. ಸೊ ಇವಾಗ 10,000 ಪೋಸ್ಟಿಗೆ ಎಕ್ಸಾಮ್ ನಡೆಸಿದ್ರು, ಎಕ್ಸಾಂಪಲ್ ಅಷ್ಟೇ, 10,000ಕ್ಕೆ ಎಕ್ಸಾಮ್ ನಡೆಸಿದ್ರು. ಸೊ 10,000 ಪೋಸ್ಟ್ಗಳಿಗೆ ಅಂದರೆ ಒಂದು ಎಷ್ಟು ಜನ? ಒಂದು 10 ಲಕ್ಷ ಆಗ್ತಾರ? 10 ಲಕ್ಷ ಮೇ ಬಿ ಜಾಸ್ತಿ ಆಯ್ತೇನೋ, ಮೇ ಬಿ 1 ಲಕ್ಷ ಜನ ಪಬ್ಲಿಕ್ ಅಪ್ಲಿಕೇಶನ್ ಹಾಕ್ತಾರ, ಇಲ್ಲ ಒಂದು 5 ಲಕ್ಷ ಜನ ಹಾಕ್ತಾರ. ಸೊ ಅನ್ಕೋಣ, ಓಕೆನಾ? ಲಾಸ್ಟ್ ಟೈಮ್ VAO ನಡೆದಾಗ ಲಿಟ್ರಲಿ 10,000 ಜನ ಅಪ್ಲಿಕೇಶನ್ ಹಾಕಿದ್ರು ಬರೀ 1,000 ಪೋಸ್ಟ್ಗೆ. ಎಕ್ಸಾಮ್ ಬರ್ದವ್ರು ಒಂದು 5-6 ಲಕ್ಷ ಜನ ಬರ್ದಿದ್ರು. ಸೊ ಆ ಪ್ರಕಾರ ನೋಡಕ್ ಹೋದ್ರೆ ಸರಿ, ಓಕೆ, ಒಂದು 10,000 ಪೋಸ್ಟ್ಗಳಿಗೆ ಕರೆದಿದ್ದಾರೆ ಗ್ರೂಪ್ ಸಿ ಅಂದಾಗ, ಸರಿ, 1 ಲಕ್ಷನೇ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ಕೋಣ. 1 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಆ 1 ಲಕ್ಷದಲ್ಲಿ 10,000 ತನಕ ಮೆರಿಟ್ ಲಿಸ್ಟ್ನ ತೆಗಿತಾರೆ. ಅಂದ್ರೆ 10,000 ಕ್ಯಾಂಡಿಡೇಟ್ಸ್ಗಳದ್ದು ಮೆರಿಟ್ ಲಿಸ್ಟ್ನ ತೆಗೆದ್ಬಿಟ್ಟು ಯಾರ್ಯಾರಿಗೆ ಯಾವ್ದಾವ್ದು ಪ್ರಿಫರೆನ್ಸ್ ಇದೆ, ಯಾರು ಯಾವ ಕೆಟಗರಿ ರಿಸರ್ವೇಷನ್ಗೆ ಬರ್ತಾರೆ, ಯಾರಿಗೆ ಯಾವ ಜಾಬ್ ಪ್ರಿಫರೆನ್ಸ್ ಇದೆ, ಯಾರ್ದು ಮಾರ್ಕ್ಸ್ ಎಷ್ಟು, ಮೆರಿಟ್ ಲಿಸ್ಟಲ್ಲಿ ಮೇಲಿರೋರು ಯಾರು, ಕೆಳಗಡೆ ಇರೋರು ಯಾರು, ಇದನ್ನ ನೋಡ್ಬಿಟ್ಟು ನಿಮ್ಮ ರ್ಯಾಂಕ್, ಪ್ರಿಫರೆನ್ಸ್, ರಿಸರ್ವೇಷನ್ ಮೂರನ್ನು ನೋಡ್ಬಿಟ್ಟು ನಿಮಗೆ ಜಾಬ್ನ ಅಲಾಟ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಸಿಂಪಲ್. ಆ್ಯಕ್ಚುಲಿ ಇವಾಗ ಸಿಂಪಲ್ ಇನ್ನೊಂದೇನು ಅಂದರೆ, ಇವಾಗ SSC ನಡೆಸ್ತಿರೋದೇ ಅದೇ. SSC ಎಕ್ಸಾಮ್ ಏನು ಮಾಡ್ತಾರೆ? CGL ಫಾರ್ ಎಕ್ಸಾಂಪಲ್. CGL ಬಂದ್ಬಿಟ್ಟು ಡಿಗ್ರಿ ಬೇಸ್ಡ್ ಎಕ್ಸಾಮ್. ಡಿಗ್ರಿ ಬೇಸ್ಡ್ ಎಕ್ಸಾಮ್ಸಲ್ಲಿ ಯಾವ್ಯಾವ ಪೋಸ್ಟ್ಗಳಿರುತ್ತೋ ಆಲ್ ಸೆಂಟ್ರಲಲ್ಲಿ ಎಲ್ಲನೂ ಕಲೆಕ್ಟ್ ಮಾಡಿಬಿಟ್ಟು ಒಂದ್ಸಲ ವರ್ಷಕ್ಕೊಂದು ಎಕ್ಸಾಮ್ ನಡೆಸ್ತಾರೆ. ವರ್ಷಕ್ಕೆ 1,000 ಪೋಸ್ಟ್ಗೋ ಇಲ್ಲ 2,000 ಪೋಸ್ಟ್ಗೋ ಒಂದು ಎಕ್ಸಾಮ್ ನಡೆಸ್ತಾರೆ ಅನ್ಕೋಣ. ಡಿಗ್ರಿ ಬೇಸ್ಡ್ ಪೋಸ್ಟ್ಗಳಿಗೆ CGL ಮಾಡ್ತಾರೆ. ಸೊ ಇದರಿಂದ ಏನು ಮಾಡ್ತಾರೆ? ಮೆರಿಟ್ ಲಿಸ್ಟ್ ತೆಗಿತಾರೆ, ಯಾರ್ಯಾರ ಮೆರಿಟ್ ಲಿಸ್ಟ್ಗಳ ಪ್ರಕಾರ ಯಾರ್ಯಾರಿಗೆ ಯಾವ್ದಾವ್ದು ಪ್ರಿಫರೆನ್ಸ್ ಇದೆಯೋ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಇದೇ ಥರ CHSL ನಡೆಸ್ತಾರೆ, ಇದು 12th ಬೇಸ್ಡ್ ಎಕ್ಸಾಮ್, ಇದನ್ನು ಸೇಮ್ ಹಾಗೆ. ಸೊ ಇವಾಗ ಇದೇ ಸಿಸ್ಟಮ್ನ ನಾವು ಕರ್ನಾಟಕದಲ್ಲಿ ತರೋಣ ಅನ್ನೋದೇ ಆ್ಯಕ್ಚುಲಿ ಇವಾಗಿರೋದು ಪ್ಲ್ಯಾನ್, ಓಕೆನಾ? ಸೊ ನೆಕ್ಸ್ಟು ಯಾವ್ಯಾವ ಪೋಸ್ಟ್ಗಳು ಬರುತ್ತೆ? ಆಲ್ರೆಡಿ ಹೇಳಿರೋ ಹಾಗೆ ಗ್ರೂಪ್ ಸಿ, ಯಾಕಂದರೆ ಸಿಲಬಸ್ ಸೇಮ್ ಇದೆ ಎಲ್ರಿಗೂ, ಆಲ್ಮೋಸ್ಟ್ ಆಲ್ ಎಲ್ರಿಗೂ ಸೇಮ್ ಇದೆ ಗ್ರೂಪ್ ಸಿ. ದೆನ್ ಫ್ಯೂ ನಾನ್ ಗೆಜೆಟೆಡ್ ಗ್ರೂಪ್ ಬಿ ಪೋಸ್ಟ್ಗಳಿದಾವಲ್ವ, ಅವಕ್ಕೂ ಕೂಡ ಒಂದೇ ಎಕ್ಸಾಮಲ್ಲಿ ಮಾಡೋಣ ಅಂತ ಇದರಲ್ಲಿ ಬಂದಿದೆ, ಓಕೆನಾ? ಆಲ್ರೆಡಿ ಹೇಳಿದ್ದೀನಿ ಯಾಕೆ ಮಾಡಬೇಕು ಅಂತ. ಟೂ ಮೆನಿ ಎಕ್ಸಾಮ್ಸ್ಗಳನ್ನ ಮಾಡೋ ಅಷ್ಟೊತ್ತಿಗೆ ಮನಿ, ಎಫರ್ಟ್, ಟೈಮ್ ಎಲ್ಲನೂ ವೇಸ್ಟು. ಈಚ್ ಡಿಪಾರ್ಟ್ಮೆಂಟು ಒಂದೊಂದು ಎಕ್ಸಾಮ್ ನಡೆಸ್ಬೇಕು ಅಂದರೆ ತುಂಬ ಕಾಂಪ್ಲಿಕೇಟ್ ಆಗುತ್ತೆ. ದೆನ್ ಡಿಲೇ ಆಗುತ್ತೆ ರಿಕ್ರೂಟ್ಮೆಂಟು. ಒಂದೇ ಸಲ ನಡೆಸಿದ್ರೆ ಫಾಸ್ಟಾಗಿ ಆಗುತ್ತೆ. ತುಂಬ ಜನ ಅನ್ಎಂಪ್ಲಾಯ್ಮೆಂಟ್ಸ್ಗಳು ಯಾರಿದ್ದಾರೋ, ಯಾರ್ಯಾರೆಲ್ಲ ಕೆಲಸ ಹುಡುಕ್ತಿರೋ ಎಲ್ಲ ಫಾಸ್ಟಾಗಿ ಫಿಲ್ ಆಗುತ್ತೆ. ಬಟ್ ಒಂದೊಂದು ಡಿಪಾರ್ಟ್ಮೆಂಟ್ದು ನೋಟಿಫಿಕೇಶನ್ ಅಪ್ರೂವಲ್ ಆಗಬೇಕು, ಬರಬೇಕು, ಎಕ್ಸಾಮ್ ನಡೆಸಬೇಕು, ರಿಸಲ್ಟ್ ಬಿಡಬೇಕು, ತುಂಬ ಟೈಮ್ ಹಿಡಿಯೋದ್ರಿಂದ ತುಂಬ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ರಿಸಲ್ಟ್ ಬರೋಕ್ಕೆ, ನೋಟಿಫಿಕೇಶನ್ ಬರೋಕ್ಕೆ ಲೇಟ್ ಆಗುತ್ತೆ. ದೆನ್ ಇನ್ನೊಂದೇನೋ ಟ್ರಾನ್ಸ್ಪರೆನ್ಸಿ. ಒಂದೇ ಸಿಂಗಲ್ ಎಕ್ಸಾಮ್ ನಡೆಸೋದ್ರಿಂದ, ಸಿಂಗಲ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಇರೋದ್ರಿಂದ ಟ್ರಾನ್ಸ್ಪರೆನ್ಸಿ ಕೂಡ, ಅಂದರೆ ಎಲ್ಲೂ ಒಳಗಡೆ ಮೋಸಗಳು ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದಷ್ಟು ತಡಿಬೋದು, ಕರೆಕ್ಟ್ ಅಲ್ವಾ? ದೆನ್ ಇವಾಗ ನೆಕ್ಸ್ಟು ಒಂದು ವೇಳೆ ಬಂದರೆ ಹೇಗಿರುತ್ತೆ ಅನ್ನೋದು ಒಂದು
ಜಸ್ಟ್ ಒಂದು ಸ್ಮಾಲ್ ಜಿಸ್ಟ್ ಅಷ್ಟೇ. ಒನ್ ಕಾಮನ್ ರಿಟರ್ನ್ ಎಕ್ಸಾಮ್, ಎಲ್ಲ ಪೋಸ್ಟ್ಗಳಿಗೂ ಸೇರಿ ಒಂದು ಎಕ್ಸಾಮ್ ಇರುತ್ತೆ. ಸಿಲೆಬಸ್ ಕಾಮನ್ ಇರುತ್ತೆ, ಎಲ್ಲ ಗ್ರೂಪ್ಸಿಗೂ ಒಂದೇ ಕಾಮನ್ ಇರುತ್ತೆ, ಗ್ರೂಪ್ ಬಿಗೆ ಒಂದು ಕಾಮನ್ ಇರುತ್ತೆ. ದೆನ್ ಬೇಸ್ಡ್ ಆನ್ ಮೆರಿಟ್, ಆಲ್ರೆಡಿ ಹೇಳಿದ್ದೀನಿ, ಮೆರಿಟ್ ರ್ಯಾಂಕ್ ಲಿಸ್ಟ್ ಅಂತ ತೆಗಿರ್ತಾರೆ, ಮಾರ್ಕ್ಸ್ ಮೇಲೆ 1 2 3 4 ಈ ಥರ ರ್ಯಾಂಕ್ ಲಿಸ್ಟ್ ಅಂತ ತೆಗಿತಾರೆ. ದೆನ್ ಕ್ಯಾಂಡಿಡೇಟ್ ಚೂಸ್ ಮಾಡಿರ್ತಾರೆ, ಅವ್ರಿಗೆ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಯಾವ ಪ್ರಿಫರೆನ್ಸ್ ಬೇಕು ಅನ್ನೋದನ್ನ ನೋಡ್ತಾರೆ. ರ್ಯಾಂಕ್ ಲಿಸ್ಟ್ ಮತ್ತು ಪ್ರಿಫರೆನ್ಸ್ನ ಕ್ಲಬ್ ಮಾಡ್ತಾರೆ. ಅದಾದಮೇಲೆ ರಿಸರ್ವೇಷನ್ನ ಕ್ಲಬ್ ಮಾಡ್ತಾರೆ, ಅವ್ರು ಯಾವ ರಿಸರ್ವೇಷನಿಗೆ ಬರ್ತಾರೆ, ಯಾವ ಕೆಟಗರಿಗೆ ಬರ್ತಾರೆ ಅಂತ. ದೆನ್ ಅದಾದಮೇಲೆ ಅಲೋಕೇಶನ್ ಮಾಡ್ತಾರೆ. ಸೊ ಇದು ನೆಕ್ಸ್ಟು ಒಂದು ವೇಳೆ ಒನ್ ಎಕ್ಸಾಮ್ ನಡೆದ್ರೆ ಇಟ್ಸ್ ಲೈಕ್ ಸಿಂಪಲ್ SSC ಎಕ್ಸಾಮ್ ಹೇಗೆ ನಡೆಯುತ್ತೋ ಅದೇ ಥರನೇ ಇರುತ್ತೆ. ಒನ್ ಎಕ್ಸಾಮ್ ಆಲ್ರೆಡಿ ಹೇಳಿರೋ ಥರನೇ ಈ ಥರ ವರ್ಕ್ ಆಗುತ್ತೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ಒನ್ ಎಕ್ಸಾಮ್ ಹೇಗೆ ನಡೆಯುತ್ತೆ ಅಂತ. ಬಟ್ ಇದಿನ್ನೂ ಸ್ಟಿಲ್ ಬಂದಿಲ್ಲ, ಜಸ್ಟೇ ಇಂಪ್ಲಿಮೆಂಟ್ ಎಲ್ಲ ಆಗಿಲ್ಲ, ಜಸ್ಟ್ ಒಂದು ಡಿಸ್ಕಷನ್ ಅಷ್ಟೇ. ಬರ್ಬೋದು, ಬಟ್ ಸ್ವಲ್ಪ ಟೈಮ್ ಹಿಡ್ಬೋದು, ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಬೋದು. ಬಟ್ ಇನ್ನೊಂದೇನು ಅಂದರೆ, ಇವಾಗಿರೋ ನೋಟಿಫಿಕೇಶನ್ಗೆ ಇದು ಅಪ್ಲೈ ಆಗುತ್ತಾ? ಇಲ್ಲ, ಅಪ್ಲೈ ಆಗಲ್ಲ. ಇವಾಗ ಯಾವುದೇ ಬರೋ ನೋಟಿಫಿಕೇಶನ್ಸ್ಗಳಿಗೂ ಇದು ಅಪ್ಲೈ ಆಗಲ್ಲ. ಯಾಕೆ ಅಂದರೆ ಇನ್ನೂ ನೋಟಿಫಿಕೇಶನ್ಸ್ಗಳು ನಮಗೆ ಬಂದಿಲ್ಲ. ಇನ್ನೊಂದೇನು ಅಂದರೆ, ಈ ಒನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದು ಇನ್ನೂ ನಮಗೆ ರೂಲ್ ಆಗಿ ಬಂದಿಲ್ಲ. ಇನ್ನೂ ಜಸ್ಟ್ ಡಿಸ್ಕಷನಲ್ಲಿರೋದ್ರಿಂದ ಇವಾಗ ನಡೆಯುವಂಥ ಯಾವ ಎಕ್ಸಾಮ್ಸ್ಗಳಿಗೂ ಇದು ಅಪ್ಲೈ ಆಗಲ್ಲ. ಸಿಂಪಲಾಗಿ ಹೇಳ್ತೀನಿ, ಒಂದು ವೇಳೆ ಆ ಎಕ್ಸಾಮ್ ಬಂದರೆ, ಈ ಥರ ಒಂದು ಕಾಮನ್ ಎಕ್ಸಾಮ್ ನಡೆಸಿದ್ರೆ ಏನೇನಿರುತ್ತೆ, ಇವಾಗ ಮೆನಿ ಎಕ್ಸಾಮ್ಸ್ಗಳನ್ನ ಬರೀತಿದ್ದೀವಿ, ಅದು ಬಂದರೆ ಒಂದೇ ಸಿಂಗಲ್ ಎಕ್ಸಾಮ್ ಬರೆಯೋ ಆಗಿರುತ್ತೆ. ಸೊ ದಟ್ ನಾವು ತುಂಬ ಸೀರಿಯಸ್ ಆಗಿ ಎಕ್ಸಾಮ್ ಓದ್ಬಿಟ್ಟು ಅಟೆಂಡ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಅವಾಗ ಡಿಫ್ರೆಂಟ್ ಸಿಲೆಬಸ್ ಇತ್ತು ಮುಂಚೆ ಅನ್ನೋದು. ಇವಾಗ ಒಂದು ವೇಳೆ ಇದು ಬಂದರೆ ಕಾಮನ್ ಸಿಲೆಬಸ್ ಆಗುತ್ತೆ, ಎಲ್ಲದಕ್ಕೂ ಒಂದೇ ಬುಕ್ಕು, ಒಂದೇ ನೋಟ್ಸು. ಸೊ ಹೆಲ್ಪ್ಫುಲ್ ಆಗುತ್ತೆ. ದೆನ್ ಅವಾಗ ಮಲ್ಟಿಪಲ್ ಫೀಸ್ ಕಟ್ಟಬೇಕಾಗಿತ್ತು. ಒಂದು ವೇಳೆ ಇದು ಬಂದರೆ ಸಿಂಗಲ್ ಫೀ, ಒಂದೇ ಫೀಸ್ ಕಟ್ಟಿದ್ರೆ ಸಾಕಾಗುತ್ತೆ. ಮುಂಚೆ ಡಿಲೇ ಆಗ್ತಿತ್ತು. ಒಂದು ವೇಳೆ ಈ ಸಿಸ್ಟಮ್ ಬಂದರೆ ಸ್ವಲ್ಪ ಫಾಸ್ಟಾಗಿ ಆಗೋ ಚಾನ್ಸಸ್ಗಳಿದೆ. ಅದು ತುಂಬ ಕನ್ಫ್ಯೂಷನ್ ಇತ್ತು. ಒಂದೊಂದು ಎಕ್ಸಾಮ್ಗೂ ನಾವು ಯಾವುದಕ್ಕೆ ಹಾಕಬೇಕು, ಯಾವುದನ್ನು ಬಿಡಬಾರ್ದು, ಪ್ರತಿಯೊಂದು ನೋಟಿಫಿಕೇಶನ್ ಓದಬೇಕು, ಸೀಟ್ ಮೆಟ್ರಿಕ್ಸ್ನ ನೋಡಬೇಕು, ನಮ್ಮ ಕೆಟಗರಿಗೆ ರಿಸರ್ವೇಷನ್ ಇದೆಯಾ ನೋಡಬೇಕು, ಇದೆಲ್ಲ ಕನ್ಫ್ಯೂಷನ್. ಬಟ್ ಒಂದೇ ಎಕ್ಸಾಮ್ ನಡೆಸೋದ್ರಿಂದ ಏನಾಗುತ್ತೆ, ಸ್ವಲ್ಪ ಫಾಸ್ಟ್ ಆಗುತ್ತೆ, ಈಸಿಯಾಗಿ ಅರ್ಥ ಮಾಡ್ಕೊಂಡು ನಾವು ನಮ್ಮ ಪ್ರಿಫರೆನ್ಸ್ನ ಫಿಲ್ ಮಾಡ್ಕೊಬೋದು. ಸೊ ಇದರಿಂದ ರಿಯಾಲಿಟಿ ಏನೋ ವೆರಿ ಇಂಪಾರ್ಟೆಂಟ್. ರಿಯಾಲಿಟಿ ಗೊತ್ತಾಗಬೇಕಲ್ವಾ, ಇದು ಬಂದಮೇಲೆ ನಮ್ಗೆ ಏನೇನೆಲ್ಲ ಎಫೆಕ್ಟ್ ಆಗ್ಬೋದು. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಹೈ ಕಾಂಪಿಟೇಷನ್ ಇನ್ಕ್ರೀಸ್ ಆಗೋ ಅಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ತುಂಬ ಸ್ಟೂಡೆಂಟ್ಸ್ಗಳು, ತುಂಬ ಜನ ಅಫ್ಕೋರ್ಸ್ ಗೌರ್ಮೆಂಟ್ ಜಾಬ್ಗೆ ಕಾಂಪಿಟೇಷನ್ ಕೊಡ್ತಾರೆ. ದೆನ್ ಸೆಕೆಂಡ್ ಒನ್, ಹೈ ಕಟ್ ಆಫ್ ಜಾಸ್ತಿ ನಿಲ್ಲೋ ಅಂತಹ ಒಂದೇ ಎಕ್ಸಾಮ್ ಆಗಿರೋದ್ರಿಂದ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಇವಾಗ ನೋಡಿ, ಇವಾಗ ಸಪ್ರೇಟ್ ಡಿಪಾರ್ಟ್ಮೆಂಟ್ಗಳಿಗೆ ಸಪ್ರೇಟ್ ಕ್ವಾಲಿಫಿಕೇಶನ್ ಕೇಳ್ತಿದ್ರು. ಸೊ ದಟ್ ಅವಾಗ ಏನಾಗೋದು ಅಂದರೆ ಸ್ವಲ್ಪ ನಮಗೆ ಕಾಂಪಿಟೇಷನ್ ಕಮ್ಮಿ ಆಗೋದು. ದೆನ್ ಕೆಲವರು ಅದಕ್ಕೆ ಪ್ರಿಪೇರ್ ಆಗ್ತಿರ್ಲಿಲ್ಲ, ಆ ಡಿಪೆಂಡ್ಮೆಂಟ್ಗೆ ಪ್ರಿಪೇರ್ ಆಗಿರ್ತಿರ್ಲಿಲ್ಲ. ಸೊ ಆವಾಗ ಅವರು ಅಪ್ಲೈ ಮಾಡ್ತಿರ್ಲಿಲ್ಲ. ಸೊ ಅವಾಗ ಏನಾಗೋದು, ಕಾಂಪಿಟೇಷನ್ ಕಮ್ಮಿ ಆಗೋದು, ಆಟೋಮೆಟಿಕ್ಕಾಗಿ ನಮಗೆ ಕಟ್ ಆಫ್ ಕಮ್ಮಿ ಆಗೋದು. ಬಟ್ ಇವಾಗ ಎಲ್ಲರೂ ಅಪ್ಲೈ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಕಟ್ ಆಫ್ ಜಾಸ್ತಿ ಆಗೇ ಆಗುತ್ತೆ. ಇದರಲ್ಲಿ ಒಂದು ಸಣ್ಣ ಮಿಸ್ಟೇಕ್, ಒಂದು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಆದರೂ ಅಥವಾ ನೆಗೆಟಿವ್ ಮಾರ್ಕಿಂಗ್ ಬಂದರೂ ತುಂಬ ಹೈ ಚಾನ್ಸಸ್ ಜಾಬ್ ಕಳ್ಕೊಳ್ಳೋ ಅಂಥದ್ದು, ತುಂಬ ಮಲ್ಟಿಪಲ್ ಜಾಬ್ ಆಪ್ಷನ್ಸ್ಗಳನ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ರಿಮೆಂಬರ್ ದಿಸ್ ಒನ್. ಸೊ ಇದು ನಮಗೆ ಹೊಸ್ದಾಗಿ ಬಂದಿರೋ ಅಂತಹ ಕಾಮನ್ ರೆಕ್ರೂಟ್ಮೆಂಟ್ ಟೆಸ್ಟ್, ಕರೆಕ್ಟ್ ಅಲ್ವಾ, ಅಥವಾ ಕಾಮನ್ ರೆಕ್ರೂಟ್ಮೆಂಟ್ ಎಕ್ಸಾಮ್ದು ಒಂದು ಸಣ್ಣ ಕಾನ್ಸೆಪ್ಟ್, ಹೇಗಿರುತ್ತೆ, ಏನಾಗುತ್ತೆ ಅನ್ನೋದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ಇದು. ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅರ್ಥ ಆಗಿದೆ ಅನ್ಕೊತೀನಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ಆರಾಮ್ಸೆ ಕೇಳಿ, ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ಸೊ ದಟ್ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ, ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.